ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸ್ವಸ್ಥತಾ ಸಮ್ಮೇಳನದಲ್ಲಿ ಈ 2ನೇ ದಿನವನ್ನು ಈ ಮೊದಲನೇ ಆರಾಧನೆಯನ್ನು ಪ್ರಾರಂಭ ಮಾಡುವುದಕ್ಕಾಗಿ ಪವಿತ್ರಾತ್ಮನು ಸಹಾಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರವಾಗಲಿ. ಈ 40 ದಿನಗಳ ಕಾಲ ದೇವರು ಅದ್ಭುತವಾಗಿಯೂ ಆಶ್ಚರ್ಯವಾಗಿಯೂ ಅನೇಕ ಸೂಚಕ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಈ ಕೂಟಗಳಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ನಾವೆಲ್ಲರೂ ಇರುವ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳುತ್ತಾ ಈ ರಾಗವನ್ನು ಹಾಡೋಣ. ಚಪ್ಪಾಳೆಯೊಂದಿಗೆ Glory Jesus. ಬಲವಾದ ಮಹಿಮೆ ಚಲಿಸುತ್ತಿರುವುದಕ್ಕಾಗಿ ಬೆಳಗಿನ ಜಾವದಲ್ಲಿ ಆತನಿಗಾಗಿ ಕಾದಿರುವಂತ ಹೃದಯಗಳು, ಆತನನ್ನೇ ನೋಡುವಂತ ಹೃದಯಗಳು, ಅವಮಾನ ಹುಟ್ಟುವುದಿಲ್ಲ, ಅಪಹಾಸ್ಯಕ್ಕೆ ಗುರಿಯಾಗುವುದಿಲ್ಲ. ನಿನ್ನ ಕುಟುಂಬದಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಸೇವೆಯಲ್ಲಿ ಆತನ ಪ್ರಸನ್ನತೆ ಇಳಿದು ಬರುವಂತದ್ದಾಗಿದೆ.
ಹುಡುಕಿ ಬಂದಿರುವೆ ನಯ್ಯ. ಅದ್ಭುತಕ್ಕಾಗಿ, ಮಹತ್ ಕಾರ್ಯಗಳಿಗಾಗಿ ಈ ಕೂಟಕ್ಕೆ ಬಂದಂತಹ ದೇವ ಮಗುವೆ, ಇನ್ನು ಬಂದ ಹಾಗೆ ಹೋಗುವುದಿಲ್ಲ. ದೇವರು ನಿನ್ನ ನರನಾಡಿಗಳನ್ನು ಮುಟ್ಟುವನಾಗಿದ್ದಾನೆ. ನಿನ್ನ ಶರೀರಗಳನ್ನು, ನಿನ್ನ ಮನಸ್ಸನ್ನು, ನಿನ್ನ ಮಾನಸಿಕ ಬುದ್ಧಿಯನ್ನು ದೇವರು ಮುಟ್ಟಿ ಬಿಡುಗಡೆ ಮಾಡುವನಾಗಿದ್ದಾನೆ. ದೇವರ ಮಹಿಮೆ ಬರುವಾಗ, ದೇವರ ಮಹಿಮೆ ಚಲಿಸುವಾಗ, ನಿನ್ನ ದೀನವಾದ ಸ್ಥಿತಿ, ನಿನ್ನ ದರಿದ್ರವಾದ ಸ್ಥಿತಿ, ನಿನ್ನ ಯಾರಿಗೂ ಬೇಡವಾದಂಥ ಸ್ಥಿತಿ, ಅದು ಪ್ರಭುಗಳೊಂದಿಗೆ ಕೊಳ್ಳರಿಸುವಂಥದ್ದಾಗಿದೆ. ಮತ್ತೊಂದು ರಾಗವನ್ನು ಹಾಡೋಣ. ಮಹಿಮೆ ಮಹಿಮೆ ಪರಲೋಕದ ಮಹಿಮೆ ಎಂಬ ಒಂದು ರಾಗವನ್ನು ಹಾಡೋಣ. ದೇವರ ಮಹಿಮೆ ಆಲಯದಲ್ಲೆಲ್ಲ ತುಂಬಿಕೊಂಡಾಗ ಅಲ್ಲಿರುವಂಥ ಯಾಜಕರಿಗೂ ಸಹ ನಿಲ್ಲದಕ್ಕೆ ಆಗಲಿಲ್ಲ. ಅದೇ ದೇವರ ಮಹಿಮೆ ಈ ಬೆಳಗಿನ ಜಾವದಲ್ಲಿ ನೀವು ಯಾವ ಸ್ಥಳದಲ್ಲಿದ್ದೀರೋ ಅದೇ ಸ್ಥಳದಲ್ಲಿ ದೇವರ ಮಹಿಮೆ ಚಲಿಸುವಂಥದ್ದಾಗಿದೆ. ದೇವರ ಮಹಿಮೆ ಬರುವಾಗ ನಿನ್ನ ಪರಿಸ್ಥಿತಿಗಳು ಅದು ಬದಲಾವಣೆ ಆಗುವಂಥದ್ದಾಗಿದೆ. ಚಪ್ಪಾಳೆಯೊಂದಿಗೆ ಸ್ತೋತ್ರ ಮಾಡೋಣ. ಇನ್ನು ಶಬ್ದವಾಗಿ ಜೋರಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಸೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಓ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಸೆಯನ್ನು ಕೂಗಿ ಕರೆದ
ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಆಲಯದ ಅಂಗಳದಲ್ಲಿ ಇಳಿದು ಬಂದ ಮಹಿಮೆ, ಯಾಜಕರಿಗೆ ನಿಲ್ಲಲಾಗದ ದೇವರ ಮಹಿಮೆ. ಆಲಯದ ಅಂಗಳದಲ್ಲಿ ಇಳಿದು ಬಂದ ಮಹಿಮೆ, ಯಾಜಕರಿಗೆ ನಿಲ್ಲಲಾಗದ ದೇವರ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಎಲ್ಲರೂ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಆತ್ಮದಲ್ಲಿ ತುಂಬಿ, ಆತ್ಮದಲ್ಲಿ ತುಂಬಿ ಆರಾಧಿಸಿ ಆರಾಧಿಸಿ ಆರಾಧಿಸಿ. ಈ ಬೆಳಗಿನ ಜಾವದಲ್ಲಿ ನಿನ್ನೊಂದಿಗೆ ಇರುವುದು ಸ್ವಾಮಿ. ಈ ನನ್ನ ಅಂತರ್ಯದ ಆತ್ಮ, ನನ್ನ ಅಂತರ್ಯದ ಆಸೆಯಾಗಿದೆ ಸ್ವಾಮಿ. ಈ ನನ್ನ ಅಂತರ್ಯದ ಆತ್ಮದ ಆಸೆಯಾಗಿದೆ ಕರ್ತನೆ, ನಿನಗೆ ಸ್ತೋತ್ರ. ಓ ರಮಶಕದರಲಭ, ನಿನ್ನ ಚಿತ್ತ ಮಾತ್ರ ನೆರವೇರಲಿ ಸ್ವಾಮಿ. ನಮ್ಮ ಬಾಳಲ್ಲಿ ನಿಮ್ಮ ಚಿತ್ರ ಮಾತ್ರ ನೆರವೇರಲಿ ಸ್ವಾಮಿ. ನಿಮ್ಮ ಚಿತ್ತದಂತೆ ಮಾತ್ರ ನಮ್ಮನ್ನು ನಡೆಸಿರಿ ಕರ್ತನೆ, ನಿಮಗೆ ಸ್ತೋತ್ರ. ಯೇಸುವೇ, ನಮಗಾಗಿ ಎಲ್ಲವನ್ನು ಮಾಡಿದವನೇ ನಿಮಗೆ ಸ್ತೋತ್ರ. ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ ಕರ್ತನೇ ನಿಮಗೆ ಸ್ತೋತ್ರ. ನಮ್ಮ ಭಾರಗಳನ್ನೆಲ್ಲ ಸ್ವಾಮಿ, ನಮ್ಮ ಭಾರಗಳನ್ನೆಲ್ಲ ನಿಮ್ಮ ಪಾದದ ಬಳಿಯಲ್ಲಿ ಇಡ್ತಾ ಇದ್ದೀವಿ ಸ್ವಾಮಿ. ಅಂತರ್ಯದಾಸೆಯ ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ ಮಾಡುವುದೇ ಹೃದಯದ ತವಕವಯ. యేసయ్య ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. యేసయ్య ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ
ಅಂತರ್ಯದಾಸೆಯ ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ. ಈ ಬೆಳಗಿನ ಜಾವದಲ್ಲಿ ಎಷ್ಟು ಜನರು ದೇವರೇ ನಾನು ಎಲ್ಲವನ್ನು ತ್ಯಜಿಸಿ ನಿನ್ನೊಂದಿಗೆ ಇರಬೇಕೆಂಬುದಾಗಿ, ಪ್ರಾರ್ಥನಾ ವೀರನಾಗಬೇಕೆಂಬುದಾಗಿ, ನಿನ್ನೊಂದಿಗೆ ಸಮಯವನ್ನು ಕಳೆಯಬೇಕೆಂಬುದಾಗಿ, ನಿನ್ನ ಕನೆಕ್ಷನ್ ಇನ್ನು ಹೆಚ್ಚಾಗಬೇಕೆಂಬುದಾಗಿ ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ ಸ್ವಾಮಿ. ನನ್ನ ಅವಮಾನಗಳ ಮಧ್ಯದಲ್ಲಿ, ನನ್ನ ಅಪಹಾಸ್ಯಗಳ ಮಧ್ಯದಲ್ಲಿ ನಿನ್ನನ್ನು ಮಾತ್ರ ಬಯಸುತ್ತೇನೆ ಯೇಸುವೇ. ಆರಾಧಿಸುವ ಹೃದಯದಿಂದ ನಿಂತಿರುವ ಸ್ಥಳದಲ್ಲಿ ಬಾಯಿಗಳು ತೆರೆದು ಸ್ತೋತ್ರ ಮಾಡಿ ಆರಾಧಿಸಬೇಕಾಗುತ್ತ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ, ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ, ನನ್ನ ಭಾರವ ನನ್ನ ಹೊರೆಯ, ನನ್ನ ಭಾರವ ನನ್ನ ಹೊರೆಯ, ನಿನ್ ಪಾದದಿ ಇಳಿಸಿರುವೆ. ನಿನ್ನ ಮನಸ್ಸಿನ ಭಾರ, ನಿನ್ನ ಮನಸ್ಸಿನ ನೋವಿನ ಸ್ಥಿತಿ, ಓ ಯಾರಿಗೂ ಹೇಳಿಕೊಳ್ಳದಕ್ಕೆ ಆಗದೇ ಇರುವಂತಹ ಭಾರಗಳು ಈ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ಪಾದದಡಿಯಲ್ಲಿ ಇರುವಾಗ, ಯೇಸು ಕ್ರಿಸ್ತನ ಪಾದದಡಿಯಲ್ಲಿ ಇಡುವಾಗ, ನಿನ್ನ ಮನಸ್ಸಿನ ಎಲ್ಲ ಭಾರಗಳು, ನಿನ್ನ ಮನಸ್ಸಿನ ನೊಗಗಳು, ನಿನ್ನ ಮನಸ್ಸಲ್ಲಿ ಕಾಡುತ್ತಿರುವಂತಹ ಎಲ್ಲ ಚಿಂತೆಗಳು ಯೇಸುವಿನ ಪಾದದಲ್ಲಿ ಬಂದಿರುವಂತಹ ದೈವ ಮಗುವೆ, ನಿನ್ನ ಬಾಳಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ, ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ, ನನ್ನ ಭಾರವ ನನ್ನ ಹೊರೆಯ, ನನ್ನ ಭಾರವ ನನ್ನ ಹೊರೆಯ, ನಿನ್ ಪಾದದಿ ಇಳಿಸಿರುವೆ, ನಿನ್ ಪಾದದಿ ಇಳಿಸಿರುವೆ, ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ, ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ. ದೇವರೇ ನಿನ್ನ ಚಿತ್ತದಂತೆ ನನ್ನನ್ನು ಉಪಯೋಗಿಸು. ದೇವರೇ ನಿನ್ನ ಚಿತ್ತ ನನ್ನ ಬಾಳಲ್ಲಿ ನೆರವೇರಲಿ యేసయ్య. ಪರಲೋಕದ ಕೋಟ್ಯಾನುಕೋಟಿ ದೇವದೂತರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಬಾಯಿಗಳು ತೆರೆದು ನಾಲಿಗಳು ತೆರೆದು ದೇವರನ್ನು ಸ್ತುತಿ ಮಾಡುವನವೇ యేసయ్య.
ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಇದು ನಿಮ್ಮ ಸಮಯವಾಗಿದೆ. ಇಲ್ಲಿ ಸುಮ್ಮನೆ ನಿಂತುಕೊಳ್ಳುವುದಲ್ಲ. ದೇವರ ಶಕ್ತಿ ನಿನ್ನ ಮೇಲೆ ಅದು ಅಲಿತಾ ಇದೆ, ನಿನ್ನ ಮೇಲೆ ಅದು ಚಲಿಸ್ತಾ ಇದೆ. ಅದು ನಿನ್ನನ್ನು ಆವರಿಸಿಕೊಳ್ತಾ ಇದೆ. ಎಲ್ಲ ಟೆಂಗ್ಸಲ್ಲಿ ಅನ್ಯ ಭಾಷೆಯಲ್ಲಿ ಮಾತನಾಡಿ ನೀನು ಬದುಕಿರುವುದು ಅದು ದೇವರ ಕೃಪೆಯಾಗಿದೆ. ದೇವರು ನಿನ್ನ ಇಲ್ಲಿ ತನಕ ನಡೆಸಿರುವುದು ಅದು ದೇವರ ಕೃಪೆಯಾಗಿದೆ. ಸಾಯಬೇಕಾದ ನಿನ್ನ ಬಾಳಲ್ಲಿ ದೇವರು ಬದುಕುವ ಹಾಗೆ ಮಾಡಿದಾತನೊಂದಿಗೆ ದೇವರೇ, ನಿನ್ನ ಪಾದದಲ್ಲೇ ಇರುತ್ತೇನೆ ಸ್ವಾಮಿ, ನಿನ್ನನ್ನೇ ಅಂಟಿಕೊಳ್ಳುತ್ತೇನೆ ಸ್ವಾಮಿ, ನೀನೇ ನನ್ನ ಬಾಳಲ್ಲಿ ಸಾಕು ಎಂಬುದಾಗಿ ಶಿಖರಲವೇ ಶಕದರಲ. ನಿಲ್ಲಿಸಬೇಡಿ. ಜೋರಾಗಿ ಅರಿಕೆ ಮಾಡಿ. ಬರೀ ಹಾಡನ್ನು ಕೇಳುವುದಷ್ಟೇ ಅಲ್ಲ, ನಿಮ್ಮ ಆತ್ಮದಲ್ಲಿ ತುಂಬಿ ಆರಾಧಿಸಿ. ನೋಡಿ ಬದಲಾವಣೆಗಳು. ಆರಾಧನೆಯ ಹೃದಯ. ದೇವರು ಈ ಬೆಳಗಿನ ಜಾವದಲ್ಲಿ ನಿಮಗೆ ದೇವರ ಜೊತೆ ಗಂಟೆಗಟ್ಟಲೆ ಕೂತುಕೊಳ್ಳುವಂತ, ದೇವರೊಂದಿಗೆ ಗಂಟೆಗಟ್ಟಲೆ ಮಾತನಾಡುವಂತ ಆ ಅಭಿಷೇಕದ ಶಕ್ತಿ ಈಗಲೇ ಇಳಿದು ಬರುವಂತದ್ದಾಗಿದೆ. ಕರ್ತನೇ, ನಿನ್ನಯ ಪಾದದಿ ನನಗೆ ನೆಮ್ಮದಿ ಆಸಕ್ತಿಯಿಂದ ಹಾಡುವೇನಾ, ಆನಂದವೇ. ಕರ್ತನೇ, ನಿನ್ನಯ ಪಾದದಿ ನನಗೆ ನೆಮ್ಮದಿಯೇ ಆಸಕ್ತಿಯಿಂದ ಹಾಡುವೇನಾ, ಆನಂದವೇ. ಮೊಣಕಾಲ ಹಾಕಿ ದೇವರನ್ನು ಹೇಳೋಣವೇ. ಶಕ್ತಿಯಿಂದ ಹಾಡುವೇನಾ, ಆನಂದವೇ. ಆಶ್ರಯವೇ ಅತಿಶಯವೇ, ಆರಾಧನೆ ಆಶ್ರಯವೇ ಅತಿಶಯವೇ, ಆರಾಧನೆ ದೇವರ ಸಾನ್ನಿಧ್ಯವನ್ನು ಅನುಭವಿಸುವನಾಗಿದ್ದೇನೆ. ಆ ದೇವರ ಅಭಿಷೇಕವನ್ನು ನಾನು ಅನುಭವಿಸುವನಾಗಿದ್ದೇನೆ. ಬಂದಂತ ಪ್ರೀತಿಯ ದೇವ ಮಗುವೆ, ದೇವ ಮಗಳೇ, ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನು ಅನುಭವಿಸುವಾಗ ಎಲ್ಲಿ ಇಲ್ಲದ ಆನಂದ, ಎಲ್ಲಿ ಇಲ್ಲದ ಸಂತೋಷ, ನಿನಗೆ ಹಿಡಿದಿಟ್ಟಿರುವಂತ ಚಿಂತೆಗಳು, ನಿನಗೆ ಹಿಡಿದಿಟ್ಟಿರುವಂತ ಭಯಗಳು, ನಿನಗೆ ಹಿಡಿದಿಟ್ಟಿರುವಂತ ಎಲ್ಲ ರೋಗದ ಬಂಧನಗಳು ಈ ಬೆಳಗಿನ ಜಾವದಲ್ಲಿ ದೇವರ ಸಾನ್ನಿಧ್ಯದಲ್ಲಿ, ದೇವರ ಪಾದದಲ್ಲಿ ಕಾಲಿಟ್ಟಂತಹ ನಿನ್ನ ಬಾಳಲ್ಲಿ ಆರೋಗ್ಯದ ಮಳೆಯು ಅದು ಸುರಿಯಲ್ಪಡುವಂತದಾಗಿದೆ. ಯಜ್ಞದ ಕುರಿಮರಿ ಪಾಪವನೆಲ್ಲವ ಸಂಪೂರ್ಣ ಒದ್ದವನೇ. ಯಜ್ಞದ ಕುರಿಮರಿ ಪಾಪವನೆಲ್ಲವ ಸಂಪೂರ್ಣ ಒದ್ದವನೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ, ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ, ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ ಪಾವನನೇ
ಪರಿಶುದ್ಧನೇ ಎಂಬುದಾಗಿ ಹೊಗಳಿ ಹಾಡೋದಕ್ಕಾಗುತ್ತಾ? ಪಾವನನ ಆಗಿರುವ ದೇವರು, ಆರಾಧನೆಗೆ ಯೋಗ್ಯನಾಗಿರುವ ದೇವರು, ಆರಾಧನೆಯ ಮಧ್ಯದಲ್ಲಿ ಇರುವ ಆತನು, ಸ್ತುತಿಗೆ ನಾಯಕನಾಗಿರುವ ದೇವರು. ಹೋಲಿ ಪರಿಶುದ್ಧನೇ, ಪಾವನನೇ, ಆರಾಧನೆ ಆರಾಧನೆ, ಪರಿಶುದ್ಧನೇ, ಪಾವನನೇ, ಆರಾಧನೆ ಆರಾಧನೆ. ಏಸಪ್ಪ ಏಸಪ್ಪ, ಕ್ಯಾನ್ಸರ್ ರೋಗದಿಂದ, ಏಡ್ಸ್ ರೋಗದಿಂದ, ಓ ಮೈಯಲ್ಲಿ ಗಾಯಗಳಿಂದ, ಓ ಚರ್ಮ ರೋಗಗಳಿಂದ, ಯಾವುದೇ ಪರಿಸ್ಥಿತಿಯಿಂದ ಈ ಸ್ಥಳದಲ್ಲಿ ನೀನು ಬಂದಿದ್ರು, ಯೇಸು ಕ್ರಿಸ್ತನು ಈ ಸ್ವಸ್ಥತಾ ಸಮ್ಮೇಳನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಮಾಟ ಮಂತ್ರಗಳಿಂದ ಬಂಧಿಸಲ್ಪಟ್ಟವನಾಗಿದ್ದಾನೆ. ಸಮಾಧಾನವಿಲ್ಲದೆ ಈ ಸ್ಥಳದಲ್ಲಿ ಬಂದಿದ್ದರು ಸಹ ನನ್ನ ದೇವರ ಸ್ಪರ್ಶ ನಿನ್ನ ಮೇಲೆ ಅದು ಒಂದೇ ಸರಿ ತಾಕುವುದಾದರೆ, ಓ ದೇವರೇ, ನನ್ನನ್ನು ಒಂದೇ ಸರಿ ಸ್ಪರ್ಶಿಸು, ಒಂದೇ ಸರಿ ನನ್ನನ್ನು ಮುಟ್ಟು ಸ್ವಾಮಿ. ಓ ನಿನ್ನ ಸ್ಪರ್ಶಕ್ಕಾಗಿ ಕಾದಿದ್ದೇನೆ ಸ್ವಾಮಿ, ನಿನ್ನ ಒಂದೇ ನೋಟಕ್ಕಾಗಿ, ನಿನ್ನ ಒಂದೇ ಮಾತಿಗಾಗಿ ಕಾದಿದ್ದೇನೆ ಸ್ವಾಮಿ. ಪವಿತ್ರಾತ್ಮನೇ, ನಾವು ಎಷ್ಟೋ ಬಾರಿ ನಿಮ್ಮನ್ನು ನೋವು ಕೊಟ್ಟಿದ್ದೇವೆ. ಪವಿತ್ರಾತ್ಮನೇ, ನಾವು ನಿಮ್ಮ ಮಾತುಗಳನ್ನು ಕೇಳದೆ ಹೋಗುವವರಾಗಿದ್ದೇವೆ. ಇವತ್ತು ಈ ಬೆಳಗಿನ ಜಾವದಲ್ಲಿ ನನ್ನನ್ನು ಒಂದು ಸರಿ ಮುಟ್ಟು ಸ್ವಾಮಿ, ಒಂದು ಸರಿ ನನ್ನನ್ನು ಸ್ಪರ್ಶಿಸು ಸ್ವಾಮಿ. ಎಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ಎದ್ದು ನಿಂತ್ಕೊಳ್ಳುತ್ತಾ ಹೇಳಕ್ಕಾಗುತ್ತಾ? ದೇವರೇ, ನನ್ನ ಚರ್ಮದಲ್ಲಿರುವಂಥ ಎಲ್ಲ ರೋಗಗಳನ್ನು ಕರ್ತನೆ, ನನ್ನ ಶರೀರದಲ್ಲಿರುವಂಥ ಎಲ್ಲ ರೋಗಗಳನ್ನು ಕರ್ತನೆ, ಓ ಅಸಾಧ್ಯವಾಗಿರುವಂತಹ ಕರ್ತನೆ, ಆ ಗುಣವಾಗದಕ್ಕೆ ಹೋಗಿರುವಂತಹ, ಗುಣ ಆಗೋದಿಲ್ಲ ಎಂಬುದಾಗಿ ಹೇಳಿರುವಂತಹ ಎಲ್ಲ ರೋಗಗಳಿಂದ ಈ ಕರ್ತನೆ, ಈ ಸ್ವಸ್ಥತಾ ಸಮ್ಮೇಳನದಲ್ಲಿ ಕರ್ತನೆ, ನಿನ್ನ ಹಸ್ತ, ಕರುಣೆಯ ಹಸ್ತ ಕರ್ತನೆ ನಮ್ಮ ಮೇಲೆ ಚಲಿಸಲಿ ಸ್ವಾಮಿ, ನಮ್ಮನ್ನು ಸಂಧಿಸಲಿ ಸ್ವಾಮಿ, ನಮ್ಮನ್ನು ಸಂಧಿಸಲಿ ಸ್ವಾಮಿ. ಊರಗದ ಬಾಬಾ ಸ್ಪರ್ಶಿಸು ಕರ್ತನೆ, ಸ್ಪರ್ಶಿಸುವ ದೇವರೇ ಸ್ತೋತ್ರ. ನಿಂತಿರುವ ಸ್ಥಳದಲ್ಲಿ ಜೋರಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡಿ, ದೇವರೇ ನನ್ನನ್ನು ಸ್ಪರ್ಶಿಸು ಎಂಬುದಾಗಿ, ದೇವರೇ ನನ್ನನ್ನು ಮುಟ್ಟು ಎಂಬುದಾಗಿ ಶಬ್ದವಾಗಿ ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ, ದೇವರಾತ್ಮನೇ, ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ, ದೇವರಾತ್ಮನೇ, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, ದೇವರಾತ್ಮನೇ, ಮಾರ್ಪಡಿಸು ನನ್ನನು, ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ, ದೇವರಾತ್ಮನೇ, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, ದೇವರಾತ್ಮನೇ,
ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಆರ್ಭಟದಿಂದಲೂ ಕೈತಾಳದಿಂದಲೂ ಸ್ತುತಿಸಿರಿ ಎಂಬುದಾಗಿ. ಇನ್ನು ಶಬ್ದವಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಆತ್ಮನೇ ನಿನಗೆ ವಿಧೇಯನಾಗಲು ಪ್ರೇರೇಪಿಸಿ ಪವಿತ್ರಾತ್ಮನೇ. ನಿನ್ನ ಮಾತು ಕೇಳಲು ಕಲಿಸಿ ಕೊಡಿ ಆತ್ಮನೇ, ನಿನಗೆ ವಿಧೇಯನಾಗಲು ಪ್ರೇರೇಪಿಸಿ ಪವಿತ್ರಾತ್ಮನೇ. ಸಂಧಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, ಸಂಧಿಸು ನನ್ನನು, ಸಂಧಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, ಸಂಧಿಸು ನನ್ನನು, ಸಂಧಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು. ಉರಬಬರಿಗದ ಬರೆಗೆರೆ ಬೆರೆಗೆರೆ ಗೆರೆ. ದೇವರ ಎಲ್ಲ ಕೆಟ್ಟ ಸ್ವಭಾವಗಳಿಂದ ಬಿಡಿಸುವ ಪವಿತ್ರಾತ್ಮನೆ, ನಿನಗಾಗಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಲು ಕಲಿಸುವ ಪವಿತ್ರಾತ್ಮನೆ ಸ್ತೋತ್ರ. ಕೆಟ್ಟ ಸ್ವಭಾವದಿಂದ ನನ್ನ ಬಿಡಿಸಿ ಪವಿತ್ರಾತ್ಮನೇ, ಒಳ್ಳೆಯದನ್ನೇ ಮಾಡಲು ಕಲಿಸಿ ಕೊಡಿ ಆತ್ಮನೇ. ಕೆಟ್ಟ ಸ್ವಭಾವದಿಂದ ನನ್ನ ಬಿಡಿಸಿ ಪವಿತ್ರಾತ್ಮನೇ, ಒಳ್ಳೆಯದನ್ನೇ ಮಾಡಲು ಕಲಿಸಿ ಕೊಡಿ ಆತ್ಮನೇ. ಸಂಧಿಸು ನನ್ನನು, ಸಂಧಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, 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 ಸಂಧಿಸು. ಈ ಮಾತನ್ನು ಹೇಳುತ್ತಾ ಇರುವಾಗಲೇ ದೇವರ ಶಕ್ತಿಯು ನಿಮ್ಮ ಶರೀರಗಳನ್ನು, ನಿಮ್ಮ ಶರೀರದಲ್ಲಿರುವಂಥ ವೇದನೆಗಳನ್ನು, ನಿಮಗೆ ಇದರಿಂದ ಬಿಡುಗಡೆ ಆಗದೇ ಇಲ್ಲ ಎಂಬುದಾಗಿ ಹೇಳಿದಂಥ ವಿಷಯಗಳಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರ ಸ್ಪರ್ಶವು ನಿಮ್ಮನ್ನು ಮುಟ್ಟುವಂಥದ್ದಾಗಿದೆ. ದೇವರ ಸಂಧಿಸುವಿಕೆ ನಿಮ್ಮ ಜೊತೆಯಲ್ಲಿದೆ. ಇಮ್ಮಾನುವೇಲನು, ಜೊತೆಗಾರನು, ನಮ್ಮ ಜೊತೆಯಲ್ಲೇ ಇರುವ ನಾಯಕನು ನಿಮ್ಮನ್ನು ಮುಟ್ಟುವನಾಗಿದ್ದಾನೆ, ನಿಮ್ಮನ್ನು ಬಿಡುಗಡೆ ಮಾಡುವನಾಗಿದ್ದಾನೆ, ನಿಮ್ಮನ್ನು ಸ್ವಸ್ಥತೆ ಕೊಡುವನಾಗಿದ್ದಾನೆ, ನಿಮ್ಮನ್ನು ಆರೋಗ್ಯದ ಕಡೆಗೆ ನಡೆಸುವನಾಗಿದ್ದಾನೆ. ನಿಮ್ಮ ಬಲಹೀನತೆಯಲ್ಲಿ ದೇವರ ಬಲವು ಕಾರ್ಯ ಸಾಧಕವಾಗಿದೆ. ಊರಗದಲ ಬಶಗದಲ ಶಗದರಲ ಬರಿಗದರಲ ಬರಗದರಲ ಮರಗದರಲ ಬರಿಗದರಲ ಔಷಕತೊರಲ ಮರಿಗದರಲ ಮರಿಗದಲ. ನಿನ್ನ ಸ್ಪರ್ಶಕ್ಕಾಗಿ ಸ್ತೋತ್ರ ರಾಜ, ನಿನ್ನ ಸ್ಪರ್ಶಕ್ಕಾಗಿ ಸ್ತೋತ್ರ ರಾಜ. ನೀನು ಮುಟ್ತಾ ಇರುವುದಕ್ಕಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯ ಚಲಿಸ್ತಾ ಇರುವುದಕ್ಕಾಗಿ ಸ್ತೋತ್ರ.
ನನ್ನ ಪ್ರೀತಿಯ ಸಭೆಯೇ, ಈ ಬೆಳಗಿನ ಜಾವದಲ್ಲಿ ನನಗಾಗಿ ಯಾರು ಚಿಂತಿಸುವರು? ನನ್ನ ಮನಸ್ಸಿನ ನೋವನ್ನು ಯಾರು ಅರ್ಥ ಮಾಡಿಕೊಳ್ಳುವರು? ನನ್ನ ಕಣ್ಣೀರನ್ನು ಒರೆಸುವರು ಯಾರು? ನನ್ನ ಕುಟುಂಬದಲ್ಲಿ ಆಗುತ್ತಿರುವಂಥ ಗಲಿಬಿಲಿಗಳಿಂದ ನನ್ನನ್ನು ಬಿಡಿಸುವರು ಯಾರು ಎಂಬುದಾಗಿ ಸ್ಥಳದಲ್ಲಿ ಬಂದಂತಹ ದೇವ ಮಗಳೇ, ದೇವ ಮಗನೇ, ಮನುಷ್ಯನ ಮಾತುಗಳಿಂದ ಗಾಯವನ್ನು ಹೊಂದಿರುವಂತಹ ದೇವ ಮಗನೇ, ನನ್ನ ಯೇಸುವಿನ ಮಾತು, ನನ್ನ ಯೇಸುವಿನ ಮಾತು ನಿನ್ನನ್ನು ಅದು ಬದುಕಿಸುವಂಥದ್ದಾಗಿದೆ. ನಿನ್ನ ಗಾಯಗಳನ್ನು ಅದು ಒರೆಸುವಂಥದ್ದಾಗಿದೆ. ನಿನಗಾಗಿ ಚಿಂತಿಸುವ ದೇವರು, ನಿನ್ನ ಕಣ್ಣೀರನ್ನು ಒರೆಸುವ ದೇವರು. ದೇವರಿಗೆ ಸ್ತೋತ್ರ ಮಾಡು. ಎಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತದೆ, ನನ್ನ ಸ್ವಂತ ಮಗನನ್ನು ಕೊಟ್ಟ ಮೇಲೆ ನಾನು ಸರ್ವಸ್ವವನ್ನು ಕೊಡದೆ ಇರುತ್ತೇನಾ? ನಾನು ನಿನಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದೇನೆ ಎಂಬುದು. Holy, thank you Jesus. ಇಸ್ರಾಯೇಲೇ, ಇಸ್ರಾಯೇಲೇ, ನಿನಗಾಗಿ ಚಿಂತಿಸುವೆ ನಾನು. ಇಸ್ರಾಯೇಲೇ, ಇಸ್ರಾಯೇಲೇ, ನಿನ್ನ ಕಣ್ಣೀರು ಒರೆಸುವೆ ನಾನು. ನನ್ನ ಯೇಸು ಕ್ರಿಸ್ತನು ನಮ್ಮ ಹಿತಚಿಂತಕನಾಗಿದ್ದಾನೆ, ನಮ್ಮ ಕಣ್ಣೀರನ್ನು ಒರೆಸುವನಾಗಿದ್ದಾನೆ. ಈ 2ನೇ ದಿನದ ಕೂಟದಲ್ಲಿ ಬಂದಂತಹ ನಿನ್ನ ಬಾಳಲ್ಲಿ ಇರುವಂತಹ ಎಲ್ಲ ಕಣ್ಣೀರುಗಳನ್ನು, ಶಾಪಗಳನ್ನು ದೂರ ಮಾಡುವ ದೇವರು ನಮ್ಮ ಹಿತಚಿಂತಕನಿಗೆ. ಓ ಸ್ತೋತ್ರ. ಆರಾಧಿಸೋಣ, ಆರಾಧಿಸೋಣ, ಆರಾಧಿಸೋಣ. ಬಾಯಿಗಳು ತೆರೆದು ಆರಾಧಿಸಿ, ಆರಾಧಿಸಿ, ಆರಾಧಿಸಿ. ನಿಂತಿರೋ ಸ್ಥಳದಲ್ಲಿ ನಿನ್ನ ಹಿತಚಿಂತಕನು, ನಿನ್ನ ಸ್ನೇಹಿತನು, ನಿನ್ನ ಜೊತೆಗಾರನು, ನೀನು ಒಂಟಿಯಾಗಿ ಅತ್ತಂತ ದಿನಗಳಲ್ಲಿ ಓ ನಿನ್ನ ಕಣ್ಣೀರನ್ನು ಒರೆಸಿದ ನಾಯಕನಿಗೆ ಸ್ತೋತ್ರ. ಇಸ್ರಾಯೇಲೇ, ಇಸ್ರಾಯೇಲೇ, ನಿನಗಾಗಿ ಚಿಂತಿಸುವೆ ನಾನು. ಇಸ್ರಾಯೇಲೇ, ಇಸ್ರಾಯೇಲೇ, ನಿನ್ನ ಕಣ್ಣೀರ್ ಒರೆಸುವೆ ನಾನು. ಇಸ್ರಾಯೇಲೇ, ಇಸ್ರಾಯೇಲೇ, ನಿನಗಾಗಿ ಚಿಂತಿಸುವೆ ನಾನು. ಇಸ್ರಾಯೇಲೇ, ಇಸ್ರಾಯೇಲೇ, ನಿನ್ನ ಕಣ್ಣೀರ್ ಒರೆಸುವೆ ನಾನು. ನಮಗಾಗಿ ಚಿಂತಿಸುವ ದೇವರೇ, ನಮ್ಮ ಕಣ್ಣೀರನ್ನು ಒರೆಸುವ ನಾಯಕನೇ, ನಾವು ಬಂದ ಹಾಗೆ ನಮ್ಮನ್ನು ಕಳಿಸದ ಇರುವ ದೇವರೇ, ನಮ್ಮ ಹೃದಯದೊಂದಿಗೆ ನಮ್ಮ ಬಾಳೊಂದಿಗೆ ಮಾತನಾಡುವ ದೇವರೇ, ನಿಮಗೆ ಸ್ತೋತ್ರ ಅಯ್ಯ. ನಿನ್ನಲ್ಲಿರುವಂತ ಭಯದ ಆತ್ಮಗಳನ್ನು ಈ ಬೆಳಗಿನ ಜಾವದಲ್ಲಿ ದೇವರು ತೆಗೆಯುವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿರುವ ಆತ್ಮ ಅದು ಭಯತನದ ಆತ್ಮ ಅಲ್ಲ, ಅದು ಹೇಡಿತನದ ಆತ್ಮ ಅಲ್ಲ, ಅದು ಧೈರ್ಯದ ಆತ್ಮ ಎಂಬುದಾಗಿ. ನಿನ್ನ ಕುಟುಂಬದಲ್ಲಿ ಕಾಡುತ್ತಿರುವಂತ ಎಲ್ಲ ಭಯಗಳು ಈ ಆರಾಧನೆಯಲ್ಲಿ ಬಿಟ್ಟು ಹೋಗುವಂತದ್ದಾಗಿದೆ.
ನೀನಂತೂ ಹೆದರದಿರು, ನೀನಂತೂ ದಿಗ್ಭ್ರಮೆಗೊಳ್ಳದಿರು, ನೀನಂತೂ ಹೆದರದಿರು, ನೀನಂತೂ ದಿಗ್ಭ್ರಮೆಗೊಳ್ಳದಿರು. ಮಗನೇ ಮಗಳೇ, ನಿನ್ನ ಸಹಾಯಕನು ನಾನು. ಮಗನೇ ಮಗಳೇ, ನಿನ್ನ ಬಲಪಡಿಸುವೆನು. ಮಗನೇ ಮಗಳೇ, ನಿನ್ನ ಸಹಾಯಕನು ನಾನು. ಮಗನೇ ಮಗಳೇ, ನಿನ್ನ ಬಲಪಡಿಸುವೆನು. ನಮ್ಮ ಸಹಾಯಕನಾಗಿರುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು. ಮನುಷ್ಯರು ಕೈ ಬಿಟ್ಟರು, ನಿನ್ನ ಎಲ್ಲ ಪರಿಸ್ಥಿತಿಯಲ್ಲಿ ಲಾಸ್ ಆಗಿ ಹೋದ್ರು. ನನ್ನ ಹಿತಚಿಂತಕನಾಗಿರುವ ಯೇಸು ಕ್ರಿಸ್ತನು ನಿನ್ನನ್ನು ತಿರುಗಿ ಬಲಪಡಿಸುವನಾಗಿದ್ದಾನೆ, ನಿನ್ನ ಸಹಾಯಕನಾಗಿದ್ದಾನೆ. యేసయ్య ಹಗಲಿರಳು ಕಾಯುತ್ತಿರುವೆನು, ಕಣ್ಣು ಮುಚ್ಚದೆ ನಿನ್ನ. ಹಗಲಿರಳು ಕಾಯುತ್ತಿರುವೆನು, ಕಣ್ಣು ಮುಚ್ಚದೆ ನಿನ್ನ. ಮಗನೇ ಮಗಳೇ, ಸ್ವಂತ ಮಗನನ್ನೇ ಕೊಟ್ಟಿರುವೆ. ಮಗನೇ ಮಗಳೇ, ಸರ್ವಸ್ವ ಕೊಡದೇ ಇರುವೆನೆ. ಯಾವುದಕ್ಕೂ ಕೊರಗಬೇಡಿರಿ, ಯಾವುದಕ್ಕೂ ಸೋತೋಗಬೇಡಿರಿ. ನಿನ್ನೆಯ ಬೆಳಗಿನ ಜಾವದಲ್ಲಿ ದೇವರು ಮಾತನಾಡಿದನು. ನೀನು ಪ್ರಾರ್ಥನಾ ವೀರನಾಗಿರುವಾಗ, ನೀನು ದೇವರೊಂದಿಗೆ ಸಮಯವನ್ನು ಕಳೆಯುವಾಗ, ದೇವರೊಂದಿಗೆ ಜಾಸ್ತಿ ಹೊತ್ತು ನೀನು ಕುತ್ಕೊಳ್ಳುವಾಗ, ದೇವರು ನಿನ್ನ ಎಲ್ಲ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಆತನನ್ನು ಹುಡುಕುವರ ಬಾಳಲ್ಲಿ, ಯೇಸು ಕ್ರಿಸ್ತನ ನೋಡುವರ ಮುಖದಲ್ಲಿ ಯಾವಾಗಲೂ ಪ್ರಕಾಶವು, ಬೆಳಕು ದೇವರು ಉಂಟಾಗುವಂತೆ ಮಾಡುವನಾಗಿದ್ದಾನೆ. ಓ ಶಗದರಲಬ ಇಸ್ರಾಯೇಲೇ ಇಸ್ರಾಯೇಲೇ, ನಿನಗಾಗಿ ಚಿಂತಿಸುವೆ ನಾನು. ನನ್ನೊಂದಿಗೆ ಹಾಡ್ತೀರಾ? ಸ್ವರವೆತ್ತಿ ಹಾಡ್ತೀರಾ? ಎರಡು ಕೈಗಳ ಮೇಲೆತ್ತಿ ಶಬ್ದವಾಗಿ ಹಾಡ್ತೀರಾ? ಓ ಶಗದಾಬ ಇಸ್ರಾಯೇಲೇ ಇಸ್ರಾಯೇಲೇ, ನಿನಗಾಗಿ ಚಿಂತಿಸುವೆ ನಾನು. ಹಾಡೋಣವೇ ಎಲ್ಲರೂ ಸೇರಿ ಶಬ್ದವಾಗಿ? ಇಸ್ರಾಯೇಲೇ ಇಸ್ರಾಯೇಲೇ, ನಿನಗಾಗಿ ಚಿಂತಿಸುವೆ ನಾನು. ಇಸ್ರಾಯೇಲೇ ಇಸ್ರಾಯೇಲೇ, ನಿನ್ನ ಕಣ್ಣೀರ್ ಒರೆಸುವೆ ನಾನು. ನಿನ್ನ ಕಣ್ಣೀರ್ ಒರೆಸುವೆ ನಾನು. ನಿನಗಾಗಿ ಚಿಂತಿಸುವೆ ನಾನು. ನಮಗಾಗಿ ಚಿಂತಿಸುವ ದೇವರೇ, ನಮ್ಮ ಕಣ್ಣೀರನ್ನು ಒರೆಸುವ ಕರ್ತನೆ,
ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡುವರಾಗಿದ್ದೇವೆ ಸ್ವಾಮಿ. ಬಂದಂತ ನಿನ್ನ ಮಕ್ಕಳೊಂದಿಗೆ ನೀವು ಶಬ್ದವಾಗಿ ಶಕ್ತವಾಗಿ ಮಾತನಾಡುವುದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಬಲವಾದ ಪ್ರಸನ್ನತೆ ಈ ಸ್ಥಳದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನನಗಾಗಿ ಯಾರು ಚಿಂತಿಸುವರು, ನನಗಾಗಿ ಯಾರು ಅಳುವರು, ನನ್ನ ಹಿತ ಸಹಾಯಕರು ಯಾರು, ಯಾಕೆ ನನ್ನ ಪರಿಸ್ಥಿತಿ ಈ ರೀತಿ ಆಯಿತು ಎಂಬುದಾಗಿ ಕೊರಗುತ್ತಿರುವಂತಹ ಈ ಮಕ್ಕಳ ಬಾಳಲ್ಲಿ ನೀವು ನಮಗಾಗಿ ಹಗಲಿರುಳು ಕಾದು ನಮ್ಮನ್ನು ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಿರಿ ಸ್ವಾಮಿ. ನಮ್ಮ ಹಿತಚಿಂತಕನೇ ನಿಮಗೆ ಸ್ತೋತ್ರ ರಾಜ. ನಾವು ಬಂದ ಹಾಗೆ ಹೋಗದೆ ಕರ್ತನೆ ಅನೇಕ ಸ್ವಸ್ಥತೆಯಿಂದ ಅನೇಕ ಅದ್ಭುತಗಳಿಂದ ನೀವು ನಮ್ಮನ್ನು ಕಳಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುತ್ತದೆ, ನಾನು ನಿನ್ನ ಸಹಾಯಕನಾಗಿದ್ದೇನೆ ಎಂಬುದಾಗಿ. ನಮ್ಮ ಸಹಾಯಕನೇ ನಿಮಗೆ ಸ್ತೋತ್ರ. ಅಂತರಾತ್ಮದಿ ಪೂರ್ಣ ಹೃದಯದಿ ಎರಡು ಕೈಗಳು ಎತ್ತಿ ಒಂದು ಸಾರಿ ಪೂರ್ಣವಾಗಿ ಹಾಡಕ್ಕಾಗುತ್ತ. ಮಗನೇ ಮಗಳೇ ಸ್ವಂತ ಮಗನನ್ನೇ ಕೊಟ್ಟಿರುವೆ, ಮಗನೇ ಮಗಳೇ ಸರ್ವಸ್ವ ಕೊಡದೇ ಇರುವೇನೆ. ಯೇಸು ಕ್ರಿಸ್ತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟಂತ ಮೇಲೆ, ಪರಲೋಕದಲ್ಲಿರುವ ತಂದೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟ ಮೇಲೆ ನಿನಗೆ ಏನನ್ನು ಬೇಕೋ ಆಲ್ರೆಡಿ ಆತನು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಈ 40 ದಿನಗಳ ಕಾಲ ಕೂಟದಲ್ಲಿ ದೇವರಿಗಾಗಿ ಬರುತ್ತಿರುವ ನಿನ್ನ ಬಾಳಲ್ಲಿ ದೇವರು ಅದ್ಭುತವಾಗಿಯೂ ಆಶ್ಚರ್ಯವಾಗಿಯೂ ಮಾಡುವುದಕ್ಕಾಗಿ 1 ನಿಮಿಷಗಳ ಕಾಲ ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡಿ, ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ದೇವರು ಎಲ್ಲವನ್ನು ಸಿದ್ಧ ಮಾಡ್ತಾ ಇರುವುದಕ್ಕಾಗಿ, ನಿನ್ನ ಬಾಳಲ್ಲಿರುವ ಎಲ್ಲ ಅಡೆತಡೆಗಳನ್ನು ಹೊಡಿತಾ ಇರುವುದಕ್ಕಾಗಿ. ಮುಂದಿನ ಭಾಗದಲ್ಲಿ ನಮ್ಮೊಂದಿಗೆ ಸ್ವಾಮಿ ಮಾತನಾಡಿರಿ ಎಂಬುದಾಗಿ ಎಲ್ಲವೂ ನಿಮ್ಮ ಕೈಲಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್ ಆಮೇನ್. ನಾವಿರೋ ಸ್ಥಳದಲ್ಲಿ ಎಲ್ಲರೂ ಕೂತ್ಕೊಳ್ಳೋಣ. ಜೀಸಸ್.